ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸನೆ. ಅನ್ನದಾನ ಪ್ರಭುವೇ ಶರಣವಯ್ಯಪ್ಪ, ಅನ್ನದಾತವೇ ಶರಣವಯ್ಯಪ್ಪ. ಸ್ವಾಮಿ ಶರಣಂ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಪೂಜೆಯಲ್ಲಿ ಬಹುಮುಖ್ಯವಾದ ಒಂದು ಅಂಶ ಅಂದರೆ ಅನ್ನದಾನ. ದಾನದಲ್ಲೆಲ್ಲ ಶ್ರೇಷ್ಠ ದಾನ ಆ ಅನ್ನದಾನ. ಹೊಟ್ಟೆ ಹಸಿದು ಬರುವಂತಹ ಭಕ್ತರಿಗೆ ಆ ಅನ್ನಪ್ರಸಾದವನ್ನು ನೀಡುವಂತಹ ಆ ಮಹಾಭಗವಂತ ಸ್ವಾಮಿ ಅಯ್ಯಪ್ಪನ ಆ ಒಂದು ಪಾದಕಮಲಗಳಿಗೆ ನಮಿಸುತ್ತಾ, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಆ ಅನ್ನದಾನವನ್ನು ಮಾಡುವಂತಹ ಸಕಲ ಕುಟುಂಬಗಳ ಸಕಲ ಸದಸ್ಯರಿಗೆ ಅಷ್ಟೈಶ್ವರ್ಯವನ್ನು ಮತ್ತು ಶಾಂತಿ ನೆಮ್ಮದಿಯನ್ನು ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪಪಡಿಸ್ತಾ ಇದ್ದೀವಿ ಸ್ವಾಮಿ. 18/12/2024 ಶ್ರೀ ಮಣಿಕಂಠ ಸ್ವಾಮಿ ಭಕ್ತ ಮಂಡಳಿ ಜಿ ಹೊಸಹಳ್ಳಿ ಮಾಗಡಿ ಮುಖ್ಯ ರಸ್ತೆ ಅದ್ದೂರಿ ಶಾಸ್ತಾನ ಕೊಡಿಯೇಟು ಉತ್ಸವವನ್ನು ನಡೆಸಿದರು. ಆ ಉತ್ಸವದ ವಿಡಿಯೋವನ್ನು ಈಗಾಗಲೇ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ. ಆದರೆ ಒಂದು ಪ್ರಮುಖವಾದ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡುವುದನ್ನು ನಾವು ಮರೆತಿದ್ದೇವೆ. ಅದಕ್ಕಾಗಿ ಕ್ಷಮೆ ಯಾಚಿಸ್ತೇವೆ. ಈ ಭಗವಂತನ ಪೂಜಾ ಕೈಂಕರ್ಯದಲ್ಲಿ ಅನ್ನದಾನವನ್ನು ನಡೆಸಿದಂತಹ ಶ್ರೀ ಬಾಲಮಣಿಕಂಠ ಸ್ವಾಮಿ ಭಕ್ತ ಮಂಡಳಿ ಬ್ಯಾಡರಹಳ್ಳಿಯ ಪ್ರತಿಯೊಬ್ಬ ಸದಸ್ಯರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂದರೆ ಆ ಸದಸ್ಯರಲ್ಲಿ ಬಹುಪಾಲು ಸ್ವಾಮಿಗಳು ವ್ರತಧಾರಿಗಳಲ್ಲ. ಆ ವ್ರತಧಾರಿಗಳಲ್ಲದವರು ಕೂಡ ಆ ಅನ್ನದಾನ ಪ್ರಭುವಿನ ಸೇವೆಯನ್ನು ಹೇಗೆ ಮಾಡಬಹುದು ಎನ್ನುವುದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಬ್ಯಾಡರಹಳ್ಳಿಯ ಶ್ರೀ ಬಾಲಮಣಿಕಂಠ ಸ್ವಾಮಿ ಭಕ್ತ ಮಂಡಳಿಯ ಸರ್ವ ಸದಸ್ಯರು. ಅವರ ಸದಸ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ಅನ್ನದಾನವನ್ನು 3 ಸಮಯಗಳ ಕಾಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನ ಸಂತರ್ಪಣೆಯನ್ನು ಮಾಡಿಸಿದಂತಹ ಆ ಬಾಲಮಣಿಕಂಠ ಸ್ವಾಮಿಯ ಭಕ್ತ ಮಂಡಳಿಗೆ ಅನಂತ ಧನ್ಯವಾದಗಳನ್ನು ಅಲ್ಲಿನ ಗುರುಸ್ವಾಮಿಗಳಾದಂಥ ರವಿ ಗುರುಸ್ವಾಮಿಗಳು ಒಂದು ಧ್ವನಿ ಮುದ್ರಿಕೆ ಮೂಲಕ ನೀಡಿದ್ದಾರೆ. ಅದನ್ನು ಕೂಡ ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ದಾನದಲ್ಲೆಲ್ಲ ಶ್ರೇಷ್ಠ ದಾನ ಅನ್ನದಾನ. ತಾವುಗಳು ಶಬರಿಮಲೆ ವ್ರತಾಚರಣೆಯಲ್ಲಿರಬಹುದು ಅಥವಾ ವ್ರತದಲ್ಲಿರಬಹುದು, ಆ ಹೊಟ್ಟೆ ಹಸಿದು ಬರುವಂತಹ ಭಕ್ತರಿಗೆ ಹೊಟ್ಟೆ ತುಂಬ ಅನ್ನವನ್ನು ಕೊಟ್ಟರೆ ಆ ಭಗವಂತ ಸಂತುಷ್ಟನಾಗುತ್ತಾನೆ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ. ಈಗ ರವಿ ಗುರುಸ್ವಾಮಿಯವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಮೊದಲಿಗೆ ಅವರಿಗೆ ಆ ಒಂದು ಬ್ಯಾಡರಹಳ್ಳಿಯ ಶ್ರೀ ಬಾಲಮಣಿಕಂಠ ಸ್ವಾಮಿ ಭಕ್ತ ಮಂಡಳಿಗೆ ಮತ್ತೊಮ್ಮೆ ಧನ್ಯವಾದ. ಸ್ವಾಮಿ ಶರಣಂ. ಸ್ವಾಮಿ, ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ನಾವು ಯಾವುದೇ ಫಂಕ್ಷನ್ ಮಾಡಿದ್ರೂ ಅದರಲ್ಲಿ ಅನ್ನದಾನ ತುಂಬ ಮುಖ್ಯ ಆಗುತ್ತೆ. ಈ ಅನ್ನದಾನ ಕಾರ್ಯಕ್ರಮ ವಿಚಾರದಲ್ಲಿ ಬ್ಯಾಡರಹಳ್ಳಿಯಲ್ಲಿ ಬಾಲಮಣಿಕಂಠ ಭಕ್ತ ಮಂಡಳಿ ಅಂತ ಒಂದು ಟ್ರೂಪ್ ಇದೆ. ಆ ಟ್ರೂಪಲ್ಲಿ ಕುಮಾರಸ್ವಾಮಿಯವರು ಗುರುಸ್ವಾಮಿ ಆಗಿದ್ದಾರೆ. ಈ ಅನ್ನದಾನ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಟೈಮು ಸಹ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ. ಅವ್ರಿಗೂ ಸಹ ನಮ್ಮ ಮಣಿಕಂಠ ಭಕ್ತ ಮಂಡಳಿ ಜಿ ಹೊಸಳ್ಳಿ ಅವರ ಕಡೆಯಿಂದ ಅಲ್ಲಿ ಗುರುಸ್ವಾಮಿ ಆದಂಥ ಕೃಷ್ಣಮೂರ್ತಿಯವರ ಪರವಾಗಿ ರವಿಸ್ವಾಮಿ ಅವರು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸ್ವಾಮಿ ಶರಣ. ಅವರ ಟ್ರೂಪಿನ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು.